So see here students, we have to solve for the marginal costing case study for 2016 question paper. Okay, so it's me from the Aruna Suji from the principal of CS Degree College, Mkanmede. So please like and subscribe my channel. So first we will see that they are the what was given in the problem from the relating from the manufacturing of the two products are there, that is P and Q. The direct materials for 2 kg for the product P is 12 and direct material 3 kgs for the product is 18 for the Q, and here direct wages per unit is 4 here and it is 4, and the selling price per unit is 30 and here 40. So variable overheads what they have to told here 100% of direct wages. So total 100% direct wages ಏನೈತಲ್ಲ ಇದೆಲ್ಲನೂ ಏನು ಮಾಡಬೇಕು ನಾವು ವೇರಿಯಬಲ್ ಓವರ್ ಹೆಡ್ ಅಂತ ಕೊಡಬೇಕು. ಸೊ ಇನ್ ದಟ್ ಫಿಕ್ಸ್ಡ್ ಕಾಸ್ಟ್ ಈಸ್ 1,20,000. ಸೊ 3 cases are there. What is that? Calculate the PV ratio of each product. P and Q PV ratio ತಗೋಬೇಕು. ಆಮೇಲೆ ಸ್ಟೇಟ್ ವಿಚ್ ದ ಪ್ರಾಡಕ್ಟ್ ಈಸ್ ಪ್ರಿಫರೇಬಲ್ ಫಾರ್ ದ ಮಟೀರಿಯಲ್ ಈಸ್ ಇನ್ ಶಾರ್ಟ್ ಸಪ್ಲೈ. ಮಟೀರಿಯಲ್ ಶಾರ್ಟ್ ಇದ್ದಾಗ ಯಾವ ಪ್ರಾಡಕ್ಟನ್ನು ನೀವು ಪ್ರಿಫರ್ ಮಾಡ್ತೀರಾ, ದಟ್ ಈಸ್ ದ ಸೆಕೆಂಡ್ ಕ್ವಶನ್. ಆ್ಯಂಡ್ ದ ಥರ್ಡ್ ಕ್ವಶನ್ ಈಸ್ ವಿಚ್ ಫಾಲೋವಿಂಗ್ ಸೇಲ್ಸ್ ಮಿಕ್ಸ್ ವಿಲ್ ಬಿ ರಿಕಮೆಂಡ್ ಆ್ಯಂಡ್ ವೈ. ಕೆಳಗಿನ ಸೇಲ್ಸ್ ಮಿಕ್ಸ್ ಇದ್ದಾವೆ, ಈ ಸೇಲ್ಸ್ ಮಿಕ್ಸಲ್ಲಿ ಯಾವ ಸೇಲ್ಸ್ ಮಿಕ್ಸನ್ನು ನೀವು ಪ್ರಿಫರ್ ಮಾಡ್ತೀರಾ ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಕೇಸ್ ಏನೈತ್ರಿ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದ ಫಸ್ಟ್ ಈಸ್ ಪಿ ವಿ ರೇಷೋ. ಸೊ ಫಸ್ಟ್ ಕೇಸ್ calculation of PV ratio of each product. So what is your PV ratio formula? PV ratio is equal to contribution divided by sales, correct? So ಇಲ್ಲಿ ಎಷ್ಟು ಪ್ರಾಡಕ್ಟ್ ಇದಾವೆ ರೀ ನಿಮ್ಮದು P and Q. This P and here we can solve for the Q. So first contribution we have to calculate. Yes, so contribution formula ಏನು ಬರ್ತದೆ ರೀ, ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನು ಬರ್ತದೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಕರೆಕ್ಟಾ? ಸೊ ಪ್ರಾಡಕ್ಟ್ P and product Q. So what is the sales to be here? What is given in the problem? ಸೇಲ್ಸ್ ಕೊಟ್ಟಿದ್ದಾರೆ ರೀ. ಎಸ್, ಸೊ ವಾಟ್ ಈಸ್ ದ ಸೇಲ್ಸ್ ದೇ ಆರ್ ಗಿವನ್? ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ 30 and here 40. ಸೊ ಸೇಲ್ಸ್ ಈಸ್ 30 here and here 40, correct? So now we want for variable cost. So how to calculate variable cost? ವೇರಿಯಬಲ್ ಕಾಸ್ಟ್ ಕಂಡುಹಿಡಿಬೇಕ್ರಿ. ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ವೇರಿಯಬಲ್ ಕಾಸ್ಟ್? ಯಾವಾಗಲೂ ಪ್ರಾಬ್ಲಮ್ದಲ್ಲಿ ವೇರಿಯಬಲ್ ಕಾಸ್ಟ್ ಅಂತ ಸಪ್ರೇಟ್ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಏನು ಪ್ರೈಮ್ ಕಾಸ್ಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ಸ್ ಅವೆಲ್ಲನೂ ಏನು ಮಾಡ್ತೀವಿ ನಾವು ವೇರಿಯಬಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರಾಬ್ಲಮ್ದಲ್ಲಿ ಏನಿದೆ, ಡೈರೆಕ್ಟ್ ಮಟೀರಿಯಲ್ ಇದೆ, ವೇರಿಯಬಲ್ ಕಾಸ್ಟ್ ಎರಡೂ ತೆಗಿಬೇಕು, P and Q. ಸೊ ಡೈರೆಕ್ಟ್ ಮಟೀರಿಯಲ್ ಇದೆ, ಎಷ್ಟೈತೆ ರೀ, Pದು 12 ಇದೆ, Qದು 18 ಇದೆ. ಎಸ್, ಸೊ ವೇಜಸ್ ಏನೈತೆ ರೀ, ಡೈರೆಕ್ಟ್ ವೇಜಸ್, ಸಿ ದ ಪ್ರಾಬ್ಲಮ್, ಡೈರೆಕ್ಟ್ ವೇಜಸ್ 4 and 4. Then next is selling price per unit, it is selling price means sales it is. Then variable overhead is there, ವೇರಿಯಬಲ್ ಓವರ್ಹೆಡ್ ಅಲ್ಲಿ ಫಿಕ್ಸ್ಡ್ ಓವರ್ಹೆಡ್ ವೇರಿಯಬಲ್ ಓವರ್ಹೆಡ್ ಅಂತ ಇರ್ತವೆ. ಸೊ ವೇರಿಯಬಲ್ ಓವರ್ಹೆಡನ್ನು ತೊಗೋಬೇಕು ನಾವು, ಫಿಕ್ಸ್ಡ್ ಡೋಂಟ್ ಟೇಕ್ ಇಫ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ವೇರಿಯಬಲ್ ಓವರ್ಹೆಡ್ ದಟ್ ಈಸ್ 100% ಆನ್ ಡೈರೆಕ್ಟ್ ವೇಜ್. ಡೈರೆಕ್ಟ್ ವೇಜ್ ಮೇಲೆ 100%. ಸೊ ಡೈರೆಕ್ಟ್ ವೇಜ್ ಎಷ್ಟೈತೆ ನಿಮ್ಮದು 4 ಇದೆ, 100% ಅಂದರೆ ಎಲ್ಲನೂ ಕೊಡಬೇಕು. 4 ಇದೆ, ಇಂದು 4 ಇದು 4. ಸಪೋಸ್ ಇಟ್ ಈಸ್ ಪ್ರೊವೈಡೆಡ್ 50% ಅಂತ ಇದ್ದಾಗ 4 ಇದ್ದರೆ 2 ತೊಗೋಬೇಕು, ಇಲ್ಲಿ 4 ಇದ್ದರೆ 2 ತೊಗೋಬೇಕು. ಓಕೆ, ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ವೇಜಸ್ ಯು ಕ್ಯಾನ್ ಪ್ರೊವೈಡ್ ಫಾರ್ ದ ವೇರಿಯಬಲ್ ಕಾಸ್ಟ್. ಸೊ ಎನಿಥಿಂಗ್ ಎಲ್ಸ್ ಈಸ್ ದೇರ್, ಫಿಕ್ಸ್ಡ್ ಕಾಸ್ಟ್ ಈಸ್ ದೇರ್, ಡೋಂಟ್ ಕನ್ಸಿಡರ್ ಅಬೌಟ್ ದ್ಯಾಟ್ ಆಲ್ ದೋಸ್ ಥಿಂಗ್ಸ್. ದೆನ್ ಟೋಟಲ್ ಅಬೌಟ್ ಇಟ್, ಹಿಯರ್ ಇಟ್ ಈಸ್ 20 and here it is 26.
This is your variable cost value, correct? So now we can take P. This is the variable cost 20, Q variable cost is 26. So what is the remaining here? So it is 10 and it is 14 for the contribution. So take for here from the P contribution is 10 ಇದೆ. So what is the sales for P? P the sales is 30 ಇದೆ. So take it 30. ಎಷ್ಟಾಗ್ತದೆ ಇದು 1:3 or 0.33. So same Q we can take. What is the contribution Q? 14. So what is the sales for the Q is 40. So it is 7:20 or 0.35. This is a PV ratio, correct? So like this we have to solve for the PV ratio. So second case ಏನಿದೆ, which material is preferred for the material is in short supply? When material is short supply, ಶಾರ್ಟ್ ಸಪ್ಲೈದಾಗ ಮಟೀರಿಯಲನ್ನು ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ನಾರ್ಮಲಾಗಿ ನಮ್ದೇನು ಬರ್ತದೆ ರೀ, ಕಾಂಟ್ರಿಬ್ಯೂಷನ್ ನಾವು ಯಾವಾಗಲೂ ಮಟೀರಿಯಲು, ವೇಜಸ್ಸು, ಲೇಬರು ಏನು ಮಷಿನ್ ಇರ್ದನ್ನು ನಾವು ಪರ್ ಅವರ್ ಮೇಲೆ ಎಷ್ಟು ಕಾಂಟ್ರಿಬ್ಯೂಷನ್ ಆಗುತ್ತೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಕಾಂಟ್ರಿಬ್ಯೂಷನ್ ಪರ್, ಇಲ್ಲಿ ಪ್ರಾಬ್ಲಮಲ್ಲಿ ಕೆ ಜಿ ಇದೆ, ಎಸ್, ಪರ್ ಕೆ ಜಿ contribution divided by number of kg of material. Yes, so first P ಆಮೇಲೆ Q, ಕರೆಕ್ಟಾ? ಫಸ್ಟ್ Q ತಗೋಬೇಕು, ಕರೆಕ್ಟಾ? Q ತಗೋಬೇಕಾದ್ರೆ ಕಾಂಟ್ರಿಬ್ಯೂಷನ್ Q ಇದು ಎಷ್ಟೈತ್ರಿ? 10 it is. Take a 10 here. ನಂಬರ್ ಆಫ್ ಕೆ ಜಿ ಆಫ್ ಮಟೀರಿಯಲ್ ಎಷ್ಟೈತೆ ನೋಡಿರಿ, ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಿರಲಿಲ್ಲ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ ಟೋಟಲ್ ಕಾಸ್ಟ್ ಆಫ್ ಮಟೀರಿಯಲ್ಗೆ ಡಿವೈಡೆಡ್ ಬೈ ಪರ್ ಕೆ ಜಿ ಅಮೌಂಟ್ ಮಾಡಿದರೆ ನಮಗೆ ಎಷ್ಟು ಟೋಟಲ್ ಕೆ ಜಿ ಸಿಗ್ತದೆ. ವೆನ್ ಇಟ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಎಸ್, ಕೆ ಜಿ ಕೊಟ್ಟಿರಲಿಲ್ಲ ಅಂದರೆ ಹಂಗೆ ತೆಗಿತೀವಿ. ಈ ಪ್ರಾಬ್ಲಮ್ದಲ್ಲಿ ಕೆ ಜಿಸನ್ನು ಕೊಟ್ಟಿದ್ದಾರೆ. ಎಷ್ಟು ಕೆ ಜಿ ಇದೆ? ಪಿದು 2 kgs. ಸೊ ಹೌ ಮಚ್ ಇಟ್ ವಿಲ್ ಬಿ ದೇರ್ ಫಾರ್ 5. So Q, what is your contribution? 14. So Q ಇದು ಎಷ್ಟೈತೆ ನೋಡ್ರಿ, ಪ್ರಾಬ್ಲಮ್ದಲ್ಲಿ 3 kgs ಇದೆ. ಸೊ 3 kg ಅಂದರೆ ಎಷ್ಟಾಗ್ತದೆ ಇದು? 4.3. ಸೊ ಸಿ ಇಯರ್ ವಿಚ್ ಒನ್ ಯು ಹ್ಯಾವ್ ಟು ಬಿ ಟೇಕ್ ಫಾರ್ ಕನ್ಸಿಡರ್. ಯಾವುದನ್ನು ರಿಕಮೆಂಡ್ ಮಾಡ್ತೀರಾ ಇಲ್ಲಿ? ವಿಚ್ ಪ್ರಾಡಕ್ಟ್ ಯು ಹ್ಯಾವ್ ಟು ರಿಕಮೆಂಡ್ ಪರ್ ಕೆ ಜಿ? ಕಾಂಟ್ರಿಬ್ಯೂಷನ್ ಪರ್ ಕೆ ಜಿ ಯಾರ್ದು ಹೆಚ್ಚೈತ್ರಿ? ಸೊ ಪಿ ಹ್ಯಾವಿಂಗ್ ಮೋರ್, ಸೊ ವಿ ಕ್ಯಾನ್ ರಿಕಮೆಂಡ್ ಫಾರ್ ದ ಪಿ ಈಸ್ ಪ್ರಿಫರೇಬಲ್ ಫ್ರಮ್ ದ ಮ್ಯಾನುಫ್ಯಾಕ್ಚರಿಂಗ್. ಎಸ್, ಈ ಪ್ರಾಡಕ್ಟನ್ನು ನಾವೇನು ಮಾಡ್ತೀವಿ, ಪ್ರಿಫರ್ ಮಾಡ್ತೀವಿ ವೆನ್ ಯುವರ್ ಪ್ರಾಡಕ್ಟ್ ಈಸ್ ಇನ್ ದ ಶಾರ್ಟ್ ಸಪ್ಲೈ, ಕರೆಕ್ಟ್? ಸೊ ನೆಕ್ಸ್ಟ್ ಏನಿತ್ತು ನೋಡ್ರಿ ನಿಮ್ಮದು ಕೇಸ್ ನಂಬರ್ 3. ಕೇಸ್ ನಂಬರ್ 3ದಲ್ಲಿ ಏನು ಮಾಡಬೇಕು? ಸೇಲ್ಸ್ ಮಿಕ್ಸ್ ಇದೆ, ಕರೆಕ್ಟ್? ಸೊ ಸೇಲ್ಸ್ ಮಿಕ್ಸ್ ಇದ್ದಾಗ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಏನು ಮಾಡ್ತೀವಿ, ಪ್ರಾಫಿಟ್ ಮಾಡ್ತೀವಿ. ಅಂದರೆ ಸೇಲ್ಸ್ ಮಿಕ್ಸ್ ಅಂದರೆ ವಿ ಹ್ಯಾವ್ ಟು ಬಿ ಆ್ಯಕ್ಚುವಲ್ ಸೇಲ್ಸಲ್ಲಿ ನಾವು ಕೆಲವೊಂದು ಸೇಲ್ಸನ್ನು ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ ಆ್ಯಕ್ಚುವಲ್ ಸೇಲ್ಸನ್ನು ನಾವು ಆ್ಯಡ್ ಮಾಡ್ತೀವಿ ಅಂದಮೇಲೆ ನಾವು ಅದನ್ನು ಪ್ರಾಫಿಟ್ ಯಾವುದು ಹೆಚ್ಚಾಗ್ತದೆ ಅದನ್ನು ನಾವೇನು ಮಾಡಬೇಕು, ಪ್ರಿಫರ್ ಮಾಡಬೇಕಿಲ್ಲಿ. ಎಸ್, ಸೊ ಫಸ್ಟ್ ಕೇಸ್ ಏನಿತ್ತು, ಸೇಲ್ಸ್ ಮಿಕ್ಸ್ 1 ಇದೆ. ಫಸ್ಟ್ ನಾವು ಸೇಲ್ಸ್ ಮಿಕ್ಸ್ 1 ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೇಲ್ಸ್ ಮಿಕ್ಸ್ 1 ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈ ಥರದ್ದು ಒಂದು ಫಾರ್ಮುಲಾ ಇದೆ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದು. ಕಾಂಟ್ರಿಬ್ಯೂಷನ್, ಎಸ್, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್. ನಂಬರ್ ಆಫ್ ಯೂನಿಟ್ಸ್ ಬಂದಮೇಲೆ ನಮಗೇನು ಸಿಗ್ತದೆ, ಕಾಂಟ್ರಿಬ್ಯೂಷನ್ ಸಿಗ್ತದೆ. ಸೊ ಫಸ್ಟ್ ನೋಡ್ರಿ ಪಿ ಆ್ಯಂಡ್ ಕ್ಯೂ. ಓಕೆ, ಸೊ ಇಲ್ಲಿ ಫಸ್ಟ್ ಕಾಂಟ್ರಿಬ್ಯೂಷನ್ ಎಷ್ಟೈತ್ರಿ ನಿಮ್ಮದು? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನೋಡಿರಿ? ಪಿದು ಕಾಂಟ್ರಿಬ್ಯೂಷನ್ ಎಷ್ಟಿದೆ? 10. ಸೊ 10 ಇಂಟು ನಂಬರ್ ಆಫ್ ಯೂನಿಟ್ಸ್ ಎಷ್ಟಿದ್ದಾವೆ ಸೇಲ್ಸ್ ಮಿಕ್ಸ್ 1ಅಲ್ಲಿ? ನಂಬರ್ ಆಫ್ ಯೂನಿಟ್ಸ್ ಆರ್ 14,000. ಅಂದರೆ ಟೋಟಲ್ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು ರೀ?
40,000. Yes. So Qದು contribution ಎಷ್ಟಿದೆ 14. Take care 14. What are the units are here from the mix 1? 6,000. So ಎಷ್ಟಾಗ್ತದೆ ರೀ 54,000. Correct. So total contribution ಎಷ್ಟಾಯ್ತು ಇದು 2,24,000 ಆಯ್ತು. ಸೊ ಇದ್ರಾಗ ಏನು ಮಾಡಬೇಕು ಲೆಸ್ ಫಿಕ್ಸ್ಡ್ ಕಾಸ್ಟ್. ಸೊ ಫಿಕ್ಸ್ಡ್ ಕಾಸ್ಟ್ ಆಯ್ತು ರೀ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ ನಿಮ್ಮದು 1,20,000. ಸೊ 1,20,000 ತೆಗೆದಾಗ ನಿಮ್ದು ಎಷ್ಟು ಬರ್ತದೆ ರೀ ಪ್ರಾಫಿಟು 1,04,000. ದಿಸ್ ಈಸ್ ಯುವರ್ ಪ್ರಾಫಿಟ್. ಸೊ ಫಸ್ಟ್ ಸೇಲ್ಸ್ ಮಿಕ್ಸ್ ಮಾಡಿದಾಗ ಯು ಆರ್ ಗೆಟಿಂಗ್ 1,04,000 ಈಸ್ ಯುವರ್ ಪ್ರಾಫಿಟ್. ಕರೆಕ್ಟಾ? ಸೊ ಇನ್ ದ ಕೇಸ್ ಆಫ್ ಸೇಲ್ಸ್ ಮಿಕ್ಸ್ 2ದು ಮಾಡಿರಿ ಪಿ ಆ್ಯಂಡ್ ಕ್ಯೂ. ಕರೆಕ್ಟ್. ಸೊ ಫಸ್ಟು ನಿಮ್ಮದು ಕಾಂಟ್ರಿಬ್ಯೂಷನ್ ಎಷ್ಟೈತೆ ರೀ ಪಿ ಇದು 10 ಇದೆ. ಇಲ್ಲಿ ಯೂನಿಟ್ ಎಷ್ಟಿದ್ದಾವೆ ಸೇಲ್ಸ್ ಮಿಕ್ಸ್ 2 ಬರ್ರಿ ಯೂನಿಟ್ ಎಷ್ಟಿದ್ದಾವೆ 10,000. ಎಷ್ಟಾಯ್ತು ರೀ ಇಟ್ ವಿಲ್ ಬಿ 1,00,000. ಕರೆಕ್ಟಾ? 1,00,000 ಆಗುತ್ತೆ. ಸೊ ಕ್ಯೂದು ಎಷ್ಟೈತೆ ನಿಮ್ಮದು ಕಾಂಟ್ರಿಬ್ಯೂಷನು 14 ಇದೆ. ಸೊ ಟೇಕ್ ಇಟ್ 14 ಹಿಯರ್. ಸೊ ವಾಟ್ ಆರ್ ದ ಯೂನಿಟ್ಸ್ ಹಿಯರ್ 10,000. ಟೇಕ್ ಇಟ್ 10,000. ಸೊ ಇದು ಎಷ್ಟಾಗ್ತದೆ ರೀ 1,40,000 ಆಯ್ತು. ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು ರೀ 2,40,000. ಇಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್. ಎಸ್. ಸೊ ಇದ್ರಾಗ ಏನು ಮಾಡ್ಬೇಕು ರೀ ಲೆಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ 1,20,000 ಇದೆ. ಸೊ ದಟ್ ಈಸ್ ಫಿಕ್ಸ್ ಫಾರ್ ದ ಆಲ್ ದ ಸೇಲ್ಸ್ ಮಿಕ್ಸ್. ಉಳಿತೆಷ್ಟು 1,20,000 ನಿಮ್ಮದು ಪ್ರಾಫಿಟ್ ಉಳಿತದೆ ವೆನ್ ಇಟ್ ಈಸ್ ಇನ್ ದ ಕೇಸ್ ಆಫ್ ಸೇಲ್ಸ್ ಮಿಕ್ಸ್ 2. ದೆನ್ ನೆಕ್ಸ್ಟ್ ವಿ ಹ್ಯಾವ್ ಟು ಸಾಲ್ವ್ ಫಾರ್ ಸೇಲ್ಸ್ ಮಿಕ್ಸ್ 3 ಇದೆ. ಓಕೆ, ಸೇಲ್ಸ್ ಮಿಕ್ಸ್ 3. ಸೊ ಪಿ ಕ್ಯೂ ಕಾಂಟ್ರಿಬ್ಯೂಷನ್ ಪಿ ಎಷ್ಟಿದೆ 10 ಇದೆ. 10 ಇಟ್ ಈಸ್ ಸೇಮ್ ಕಾಂಟ್ರಿಬ್ಯೂಷನ್ ಯು ಕ್ಯಾನ್ ಅಪ್ಲೈ ಫಾರ್ ದ 3 ಮಿಕ್ಸಸ್. ಸೊ 10 ಇದೆ. ಸೊ ಸೇಲ್ಸ್ ಮಿಕ್ಸಲ್ಲಿ ಪಿ ಯೂನಿಟ್ಸ್ ಎಷ್ಟಿದ್ದಾವೆ 8,000. ಟೇಕ್ ಕೇರ್ 8,000. ಸೊ ವಾಟ್ ಈಸ್ ಹಿಯರ್ ಹೌ ಮಚ್ ಇಟ್ ವಿಲ್ ಕಮ್ it will be 80,000. then Qದು ಕಾಂಟ್ರಿಬ್ಯೂಷನ್ 14 ಇದೆ. ಇಲ್ಲಿ ಒಂದು ಯೂನಿಟ್ಸ್ ಎಷ್ಟಿದ್ದಾವೆ 12,000. ಎಷ್ಟಾಗ್ತದೆ ಇದು 1,68,000. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು ಇದು 2,48,000. ಇದು ಕಾಂಟ್ರಿಬ್ಯೂಷನ್ ಆಯಿತು. ಕರೆಕ್ಟಾ? ಸೊ ಇದ್ರಾಗ ಏನು ಮಾಡ್ತೀವಿ ಲೆಸ್ fixed cost. So total fixed cost given in the problem is 1,20,000. ಇದು ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. there is no need for you to calculate here. yes. ಸೊ 1,20,000 ಆದರೆ ಸೊ ಉಳಿತು ಎಷ್ಟು ರೀ ಪ್ರಾಫಿಟ್ ಎಷ್ಟು ಹೋಯಿತು ರಿಮೈನಿಂಗ್ ಪ್ರಾಫಿಟ್ ಈಸ್ 1,28,000. ಸೊ ಇಟ್ ಈಸ್ ಅ ಪ್ರಾಫಿಟ್. ಸೊ now we can tell on which you have to be prefer for product mix A. ಸೇಲ್ಸ್ ಮಿಕ್ಸ್ ಈಸ್ ಹಿಯರ್. ಸೊ ಯಾವುದನ್ನು ರೆಫರ್ ಮಾಡಬೇಕಂದ್ರೆ ಯಾವುದು ಹೆಚ್ಚಿಗೆ ಪ್ರಾಫಿಟ್ ಬಂದಿರ್ತದೆ ಸೇಲ್ಸ್ ಮಿಕ್ಸ್ ಮಾಡಿದಾಗ ಯಾವುದು ಹೆಚ್ಚಿಗೆ ಪ್ರಾಫಿಟ್ ಬಂದಿರ್ತದೆ ಅದನ್ನು ನಾವೇನು ಮಾಡಬೇಕು ವಿ ಹ್ಯಾವ್ ಟು ರಿಕಮೆಂಡ್ ಫಾರ್ ದ ಪ್ರಾಡಕ್ಟ್. ಕರೆಕ್ಟ್? ಸೊ ನೋಡ್ರಿ ಇಲ್ಲಿ ಯಾವ ಪ್ರಾಡಕ್ಟ್ ಹೆಚ್ಚು ಬಂದಿದೆ ಪ್ರಾಫಿಟು ಸೇಲ್ಸ್ ಮಿಕ್ಸ್ 1,04,000 ಇದೆ. ಸೇಲ್ಸ್ ಮಿಕ್ಸ್ 2 ಇದ್ದಾಗ 1,20,000 ಇದೆ. ಸೇಲ್ಸ್ ಮಿಕ್ಸ್ 3 ಇದ್ದಾಗ 1,28,000 ಇದೆ. ಸೊ ಮೋರ್ ಪ್ರಾಫಿಟ್ ಹ್ಯಾವಿಂಗ್ ಸೇಲ್ಸ್ ಮಿಕ್ಸ್ 3. ಕರೆಕ್ಟ್? ಸೇಲ್ಸ್ ಮಿಕ್ಸ್ 3 ಏನಿದೆ ಹೆಚ್ಚಿಗೆ ಪ್ರಾಫಿಟ್ ಇದೆ. ಸೊ ವಿ ವಿಲ್ ಬಿ ರಿಕಮೆಂಡ್ ದಿಸ್ ಫಾರ್ ದ ಸೇಲ್ಸ್ ಮಿಕ್ಸ್. ಸೊ ನಾವು ಯಾವ್ದು ರಿಕಮೆಂಡ್ ಮಾಡ್ತೀವಿ ರೀ ಸೇಲ್ಸ್ ಮಿಕ್ಸ್ 3ನ ರಿಕಮೆಂಡ್ ಮಾಡ್ತೀವಿ. ರಿಕಮೆಂಡೆಡ್. ಓಕೆ. ಸೊ ಲೈಕ್ ದಿಸ್ ಯು ಕ್ಯಾನ್ ಸಾಲ್ವ್ ಫಾರ್ ದ ಕೇಸ್ ಸ್ಟಡಿ ಪ್ರಾಬ್ಲಮ್ ಫ್ರಮ್ ದ ಮಾರ್ಜಿನಲ್ ಕಾಸ್ಟ್. ದಿಸ್ ಇಸ್ ದ ಕ್ವಶನ್ ಪೇಪರ್ ಫಾರ್ 2016. ಓಕೆ. ಸೊ ಸೇಮ್ ಕ್ವಶನ್ಸ್ ವಿ ವಿಲ್ next video we can solve for the 2017.
17, 18 and 19. Thank you for your watching.